ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನ್ಯೂ ಕ್ರೋಶಾ ಡಿಸೈನ್ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮೊದಲಿಗೆ ನಾನಿಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿಕೊಂಡು ಲಾಕ್ ಪಕ್ಕದಲ್ಲೇ ಇನ್ನೂ ಒಂದು ಲಾಕ್ ಮಾಡಿ, ಮತ್ತೆ ಲಾಕ್ ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಆದಮೇಲೆ ಮತ್ತೆ ಬಟ್ಟೆ ಒಳಗಡೆಯಿಂದ ದಾರ ಹಾಕಿ ನೀಡಲ್ ಮೇಲೆ 2 ದಾರ ಆಗುತ್ತೆ, ಮತ್ತು 2 ದಾರನೂ ಆನ್ ಮಾಡ್ಕೊಳ್ತೀನಿ. ಟೋಟಲ್ 4 ಟೈಮ್ಸ್ ಲಾಕ್ ಮಾಡ್ಕೊಳ್ತೀನಿ ನಾನಿಲ್ಲಿ. ಸ್ಟಾರ್ಟಿಂಗ್ 4 ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ನಾನು 4 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. 4 ಚೈನ್ಸ್ ಹಾಕ್ಕೊಂಡು 4 ಚೈನ್ ಆದಮೇಲೆ 4 ಚೈನ್ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿಗೂ ಕೂಡ ಒಂದು ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಲಾಕ್ ಪಕ್ಕದ ಗ್ಯಾಪಲ್ಲೇ ಲಾಕ್ ಏನಾಗಿದೆ ಅದ್ರ ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡಬೇಕು, ಮತ್ತು ಅದ್ರ ಪಕ್ಕದಲ್ಲಿ ಇನ್ನೊಂದು ಲಾಕ್ ಮಾಡ್ಕೋಬೇಕು, ಮತ್ತು ಅದ್ರ ಪಕ್ಕದಲ್ಲೂ ಕೂಡ ಇನ್ನೊಂದು ಲಾಕ್ ಮಾಡ್ಕೋಬೇಕು. ಸೊ 4 ಲಾಕ್ಸ್ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ 4 ಲಾಕ್ಸ್ ಮಾಡಿಕೊಂಡು 4 ಚೈನ್ ಹಾಕ್ಕೋಬೇಕು, ಮತ್ತು 4 ಲಾಕ್ಸ್ ಮಾಡ್ಕೋಬೇಕು. ನೋಡಿ, 4 ಲಾಕ್ ಮಾಡಿ 4 ಚೈನ್ ಹಾಕ್ಕೊಂಡು ಮತ್ತೆ 4 ಲಾಕ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಾನಿಲ್ಲಿ 2 ಚೈನ್ಸ್ ಹಾಕ್ಕೊಂಡು 2 ಚೈನ್ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿಗೂ ಕೂಡ ಒಂದು ಲಾಕ್ ಮಾಡ್ಕೊಳ್ತೀನಿ. ಸೊ ಸ್ಟಾರ್ಟಿಂಗಲ್ಲಿ 4 ಲಾಕ್ಸ್, 4 ಚೈನ್, 4 ಲಾಕ್, 2 ಚೈನ್ ಮತ್ತು ಒಂದು ಲಾಕ್ ಬರಬೇಕು. ಒಂದು ಲಾಕ್ ಆದಮೇಲೆ ಏನು ಮಾಡಬೇಕು, ಇಲ್ಲಿ ನಾವು 5 ಚೈನ್ಸ್ ಹಾಕ್ಕೋಬೇಕು. ಈ 5 ಚೈನ್ಸ್ನ ಟೈಟಾಗಿ ಹಾಕ್ಕೊಬೇಡಿ ಫ್ರೆಂಡ್ಸ್, ಹಂಗಂದರೆ ತುಂಬ ಲೂಸಾಗಿ ಕೂಡ ಹಾಕ್ಕೊಬೇಡಿ. ನಾರ್ಮಲಾಗಿ ಹಾಕ್ಕೊಳ್ಳಿ. ತುಂಬ ಟೈಟ್ ಅಂತೂ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ, ನಾರ್ಮಲಾಗಿ ಹಾಕ್ಕೊಳ್ತಾ ಹೋಗಿ. ಫುಲ್ ಲೂಸ್ ಬಿಟ್ಕೊಂಡು ಮಾಡ್ಕೊಳ್ತಾ ಹೋಗಿ, ಹಂಗಂದರೆ ತುಂಬ ಲೂಸ್ ಕೂಡ ಬರಬಾರ್ದು. ಆ ಥರ ಮಾಡ್ಕೊಳ್ಳಿ. ನೋಡಿ, 5 ಚೈನ್ಸ್ ಆಗಿದೆ. 5 ಚೈನ್ಸ್ ಲೂಸ್ ಬಿಟ್ಕೊಂಡು ನಾರ್ಮಲಾಗಿ 5 ಚೈನ್ ಹಾಕ್ಕೊಂಡಿದ್ದೀನಿ. ಇಲ್ಲಿ 5 ಚೈನ್ ಇದೆ ಅಲ್ಲ, ಕೆಳಗಡೆಯಿಂದ 2, ಮೇಲ್ಗಡೆಯಿಂದ 2 ಬಿಟ್ಟು 3ನೇ ಚೈನ್ ಅಂದರೆ ಮಧ್ಯದ ಚೈನು ನೋಡ್ಕೊಡಿ. 3rd ಚೈನ್ ಕಾಣಿಸ್ತಿದೆ ಅಲ್ಲ, ಸೊ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು 5 ಚೈನ್ ಆದಮೇಲೆ 3rd ಚೈನ್ ಇರುತ್ತಲ್ಲ, ಅದು ಕೂಡ ಲೂಸಾಗಿ ಹಾಕ್ಕೊಂಡಿರ್ತೀವಲ್ಲ, 3rd ಚೈನ್ ಗ್ಯಾಪ್ ಒಳಗಡೆಯಿಂದ ದಾರ ತರಬೇಕು. ಸೊ ನೀಡಲ್ ಮೇಲೆ 3 ದಾರ ಆಗುತ್ತೆ. ಆಗ 2 ದಾರ ಒಂದು ಮಾಡಬೇಕು, ಮತ್ತು 2 ದಾರ ಒಂದು ಮಾಡ್ಕೊಬೇಕು. ಒಂದು ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. ಮತ್ತು ಸೂಜಿ ಮೇಲೆ ಒಂದು ಸಲ ದಾರ ತಂದು ಸೇಮ್ 3rd ಚೈನ್ ಗ್ಯಾಪ್ ಏನಿತ್ತಲ್ಲ, ಇವಾಗ ನಾವು ಒಂದು ಕಂಬ ಮಾಡ್ಕೊಂಡ್ವಲ್ಲ, ಅದೇ ಗ್ಯಾಪ್ ಒಳಗಡೆಯಿಂದ ದಾರ ತಂದು ಮತ್ತು 2 ದಾರ ಒಂದು, 2 ದಾರ ಒಂದು ಮಾಡ್ಕೋಬೇಕು. 2 ಕಂಬ ಆದಮೇಲೆ ಇಲ್ಲಿ ನಾನು 2 ಚೈನ್ ಹಾಕ್ಕೊಂಡು ಸೇಮ್ 3rd ಚೈನ್ ಗ್ಯಾಪ್ ಒಳಗಡೆಯಿಂದನೇ ದಾರ ತಂದು 2 ದಾರನೂ ಒಂದು ಮಾಡ್ಕೊಳ್ತೀನಿ, ಅಂದರೆ ಒಂದು ಲಾಕ್ ಮಾಡ್ಕೊಳ್ತೀನಿ. ಸೊ ನಾವಿಲ್ಲಿ 5 ಚೈನ್ ಮೇಲೆ ಡಬಲ್ ಕ್ರೋಶೆಟ್ ಮಾಡ್ಕೊಂಡಿದ್ದಲ್ವಾ, ಆಗ ನಾವು 3rd ಚೈನ್ ಒಳಗಡೆಯಿಂದ ಡಬಲ್ ಕ್ರೋಶೆಟ್ ಮಾಡ್ಕೊಂಡ್ವಿ ಅಂದಮೇಲೆ 4th 5th ಚೈನ್ ಇರುತ್ತಲ್ಲ, ಅದು ಕೂಡ 2 ಚೈನ್ ಅಂತ ಕನ್ಸಿಡರ್ ಮಾಡಿಕೊಂಡು 2 ಕಂಬ ಮಾಡ್ಕೊಳ್ತೀವಿ. 2 ಕಂಬ ಆದಮೇಲೆ ಮತ್ತೆ 2 ಚೈನ್ ಹಾಕಿ ಸೇಮ್ 3rd ಚೈನ್ ಗ್ಯಾಪ್ ಒಳಗಡೆ ಒಂದು ಲಾಕ್ ಮಾಡ್ಕೊಳ್ತೀವಿ. ಮತ್ತೆ 2 ಚೈನ್ ಹಾಕಿ ಒಂದು ಕಂಬ ಮಾಡ್ಕೊಳ್ತೀವಿ, ಮತ್ತು ಇನ್ನೂ ಒಂದು ಕಂಬ ಮಾಡ್ಕೋಬೇಕು. ಅಂದರೆ ಡಬಲ್ ಕ್ರೋಶೆಟ್ ಕಂಬ ಇಲ್ಲಿ ನಾವು ಮಾಡ್ಕೊಳ್ತಾ ಇರೋದು. ಸೊ ಕಂಬ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ ಈಗ 2 ಚೈನ್ಸ್ ಹಾಕೋಬೇಕು. 1 2 ಚೈನ್ ಹಾಕ್ಕೊಂಡು ಸೇಮ್ 3rd ಚೈನ್ ಗ್ಯಾಪ್ ಒಳಗಡೆ ಒಂದು ಲಾಕ್ ಮಾಡ್ಕೋಬೇಕು. ನಾವು 5 ಚೈನ್ ಹಾಕ್ಕೊಂಡಿದ್ವಿ. 5 ಚೈನ್ ಆದಮೇಲೆ ಒಂದು ಡಬಲ್ ಕ್ರೋಶೆಟ್ ಮಾಡ್ಕೊಂಡ್ವಿ 3rd ಚೈನ್ ಗ್ಯಾಪ್ ಒಳಗಡೆ. ಸೊ 4th 5th ಚೈನ್ ಇತ್ತಲ್ಲ, ಅದು 2 ಚೈನ್ ಅಂತ ಕನ್ಸಿಡರ್ ಮಾಡಿಕೊಂಡು 2 ಕಂಬ ಮಾಡಿಕೊಂಡು ಸೇಮ್ 3rd ಚೈನ್ ಗ್ಯಾಪ್ ಒಳಗಡೆ ಮತ್ತೆ 2 ಚೈನ್ ಹಾಕಿ ಒಂದು ಲಾಕ್ ಮಾಡ್ಕೊಂಡ್ವಿ. ಅದೇ ಥರನೇ ಮತ್ತೆ ಮಾಡ್ಕೊಂಡ್ವಿ. 2 ಚೈನ್ ಹಾಕಿ ಮತ್ತೆ 2 ಸಲ ಡಬಲ್ ಕ್ರೋಶೆಟ್ ಮಾಡಿ ಮತ್ತೆ 2 ಚೈನ್ ಹಾಕಿ ಸೇಮ್ 3rd ಚೈನ್ ಗ್ಯಾಪ್ ಒಳಗಡೆ ಒಂದು ಲಾಕ್ ಮಾಡಿದ್ವಿ. ಮತ್ತು ಸೇಮ್ 2 ಚೈನ್ ಮಾಡ್ಕೋಬೇಕು. 2 ಚೈನ್ ಮಾಡಿಕೊಂಡು ಮತ್ತೆ 2 ಕಂಬ ಮಾಡ್ಕೊಂಡು ಮತ್ತೆ 2 ಚೈನ್ ಮಾಡಿ ಮತ್ತು 3 ಚೈನ್ ಗ್ಯಾಪ್ ಏನಿತ್ತು ಅದರೊಳಗಡೆಯಿಂದನೇ ದಾರ ತಂದು ಒಂದು ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ ಫ್ಲವರ್ ಪೆಟಲ್ಸ್ ಥರ ಬರುತ್ತೆ ಫ್ರೆಂಡ್ಸ್. ಮತ್ತು ನೋಡಿ, 2 ಚೈನ್ಸ್ ಮಾಡ್ಕೊಳ್ತಾ ಇದ್ದೀನಿ. 2 ಚೈನ್ಸ್ ಮಾಡ್ಕೊಂಡು ಸೂಜಿ ಮೇಲೆ ಒಂದು ಸಲ ದಾರ ತಂದು ಸೇಮ್ 3rd ಚೈನ್ ಗ್ಯಾಪ್ ಏನಿತ್ತು ಅದರೊಳಗಡೆಯಿಂದ ದಾರ ತರಬೇಕು. 2 ದಾರ ಒಂದು, 2 ದಾರ ಒಂದು ಮಾಡಿ ಮತ್ತು ಸೂಜಿ ಮೇಲೆ ಒಂದು ಸಲ ದಾರ ತಂದು ಸೇಮ್ 3rd ಚೈನ್ ಗ್ಯಾಪ್ ಒಳಗಡೆಯಿಂದನೇ ದಾರ ತರಬೇಕು. ಮತ್ತು 2 ದಾರ ಒಂದು, 2 ದಾರ ಒಂದು ಮಾಡ್ಕೋಬೇಕು. ಮಾಡ್ಕೊಂಡಿದ್ದಾದಮೇಲೆ 1 2 ಚೈನ್ ಹಾಕಿ ಸೇಮ್ 3rd ಚೈನ್ ಗ್ಯಾಪ್ ಒಳಗಡೆಯಿಂದನೇ ದಾರ ತಂದು 2 ದಾರನ ಒಂದು ಮಾಡ್ಕೋಬೇಕು. ನಾನೇನು 5 ಚೈನ್ ಗ್ಯಾಪ್ನ 5 ಚೈನ್ನ ಲೂಸಾಗಿ ಹಾಕ್ಕೊಳ್ಳಿ ನಾರ್ಮಲಾಗಿ ಅಂತ ಹೇಳಿದಂದರೆ ಇದಕ್ಕೇ ಈ ಹೋಲ್ಸ್ ಸ್ವಲ್ಪ ಕಾಣಬೇಕಲ್ವ, ಅದಕ್ಕೋಸ್ಕರ. ಮತ್ತೆ ಕೂಡ 2 ಚೈನ್ ಹಾಕಿ ಒಂದು ಕಂಬ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕಂಬ ಮಾಡಿಕೊಂಡು ಮತ್ತೆ ಸೂಜಿ ಮೇಲೆ ಒಂದು ಸಲ ದಾರ ತಂದು 3rd ಚೈನ್ ಗ್ಯಾಪ್ ಒಳಗಡೆಯಿಂದನೇ ದಾರ ತರಬೇಕು. ಆಮೇಲೆ 2 ದಾರ ಒಂದು ಮತ್ತು 2 ದಾರ ಒಂದು ಮಾಡ್ಕೋಬೇಕು. ಮತ್ತೆ 2 ಚೈನ್ ಮಾಡಿ ಮತ್ತೆ 3rd ಚೈನ್ ಗ್ಯಾಪ್ ಒಳಗಡೆಯಿಂದನೇ ದಾರ ತಂದು ನೀಡಲ್ ಮೇಲೆ 2 ದಾರ ಇರುತ್ತೆ,
2 ದಾರನೂ ಕೂಡ 1 ದಾರ ಮಾಡ್ಕೋಬೇಕು. ಕಂಪ್ಲೀಟ್ ಆದಮೇಲೆ ನೋಡಿ ಫ್ರೆಂಡ್ಸ್, ಫ್ಲವರ್ ಡಿಸೈನ್ ಈ ಥರ ಬರುತ್ತೆ. ಫ್ಲವರ್ ಡಿಸೈನ್ ಈ ಥರ ಬಂದಮೇಲೆ ಏನು ಮಾಡಬೇಕು ಅಂದರೆ, ನಾವು ಇಲ್ಲಿ 2 ಚೈನ್ಸ್ ಹಾಕಿದ್ವಿ ಅಲ್ಲ ರೈಟ್ ಸೈಡಲ್ಲಿ, ಆ 2 ಚೈನ್ ಕಾಣಬಾರ್ದು. ಆ ಥರ ಇನ್ನೂ ಸ್ವಲ್ಪ ಫ್ಲವರ್ನ ರೈಟ್ ಸೈಡ್ಗೆ ಎಳ್ಕೊಂಡು ಒಂದು ಲಾಕ್ ಮಾಡ್ಕೊಬೇಕು. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಅದ್ರ ಪಕ್ಕನೇ ಇನ್ನೂ 3 ಲಾಕ್ಸ್ ಮಾಡ್ಕೋಬೇಕು. ನಾವು ಆಗಲೇ 4 ಲಾಕ್ಸ್ ಥರ ಮಾಡ್ಕೊಂಡಿದ್ವಲ್ಲ ಸ್ಟಾರ್ಟಿಂಗಲ್ಲಿ, ಅದೇ ಥರ ಇಲ್ಲೂ ಕೂಡ 4 ಲಾಕ್ಸ್, ಅಂದರೆ ಫ್ಲವರ್ ಪೆಟಲ್ಸ್ ಎಲ್ಲ ಮುಗಿದ್ಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಒಂದು ಲಾಕ್ ಮಾಡಿಕೊಂಡು ಮತ್ತು ಇನ್ನು 3 ಲಾಕ್ಸ್ ಮಾಡ್ಕೊಬೇಕು. ಸೊ ಟೋಟಲ್ 4 ಟೈಮ್ಸ್ ಲಾಕ್ ಆಗುತ್ತೆ. ನೋಡಿ ರೈಟ್ ಸೈಡಲ್ಲಿ ನಾನು 4 ಲಾಕ್ಸ್ ಆದಮೇಲೆ 2 ಚೈನ್ಸ್ ಹಾಕ್ಕೊಂಡಿದ್ದಲ್ಲ, 2 ಚೈನ್ಸ್ ಹಾಕಿ ಒಂದು ನಾಟ್ ಮಾಡಿ 5 ಚೈನ್ ಮಾಡ್ಕೊಂಡಿದ್ವಲ್ಲ, ಅದು ಕಾಣಿಸ್ತಿಲ್ಲ. ಸೊ ಆ ಥರ ಎಳ್ಕೊಬೇಕು ರೈಟ್ ಸೈಡ್ಗೆ ಫ್ಲವರ್ನ ಸ್ವಲ್ಪ. ನೋಡಿ 4 ಲಾಕ್ಸ್ ಆದಮೇಲೆ ಮತ್ತೆ 4 ಚೈನ್ ಮಾಡಿ 4 ಚೈನ್ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿಗೂ ಕೂಡ ಒಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಮತ್ತೆ ಇನ್ನು 3 ಲಾಕ್ಸ್ ಮಾಡ್ಕೊಬೇಕು. ಸೊ 4 ಲಾಕ್ಸ್ ಮಾಡಿ 4 ಚೈನ್ಸ್ ಹಾಕಿ ಮತ್ತೆ 4 ಲಾಕ್ಸ್ ಮಾಡಿ ಮತ್ತು 2 ಚೈನ್ಸ್ ಮಾಡಿ ಒಂದು ಲಾಕ್ ಮಾಡಬೇಕು. ಈ ಥರ ಮಾಡ್ಕೋಬೇಕು. ನೋಡಿ ಇಲ್ಲಿ ನಾನು 4 ಲಾಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫ್ಲವರ್ ಡಿಸೈನ್ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿದೆ ಅಲ್ಲ. 4 ಲಾಕ್ಸ್ ಆದಮೇಲೆ ಇಲ್ಲಿ ನಾನು 2 ಚೈನ್ಸ್ ಹಾಕ್ಕೊಳ್ತೀನಿ. 1 2 ಚೈನ್ಸ್ ಹಾಕಿ ಅದೆಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿಗೆ ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ನಾವು 5 ಚೈನ್ಸ್ ಹಾಕ್ಕೋಬೇಕು. 1 2 3 4 5. ಈ 5 ಚೈನ್ಸ್ನ ಲೂಸಾಗಿ ಹಾಕ್ಕೊಳ್ಳಿ ಅಂತ ಆಗಲೇ ಹೇಳಿದ್ದೆ. ಸೊ ಲೂಸಾಗಿ ಹಾಕ್ಕೊಳ್ಳಿ, ಟೈಟಾಗಿ ಹಾಕ್ಕೋಬೇಡಿ 5 ಚೈನ್ಸ್ನ. ನೋಡಿ 5 ಚೈನ್ಸ್ ಹಾಕ್ಕೊಂಡಿದ್ದಾಯಿತು. 4 ಲಾಕ್ಸ್ ಮಾಡಿ 4 ಚೈನ್ ಮಾಡಿ 4 ಲಾಕ್ ಮಾಡಿ 2 ಚೈನ್ ಮಾಡಿ ಒಂದು ಲಾಕ್ ಮಾಡಿ ಮತ್ತೆ ಇಲ್ಲಿ 5 ಚೈನ್ಸ್ ಹಾಕ್ಕೊಂಡಿದ್ದೀನಿ. 5 ಚೈನ್ ಹಾಕ್ಕೊಂಡ್ಮೇಲೆ ಸೂಜಿ ಮೇಲೆ ಒಂದು ಸಲ ದಾರ ತಂದು 3rd ಚೈನ್ ಇದೆಲ್ಲ, ಮೇಲ್ಗಡೆಯಿಂದಾಗಲಿ ಕೆಳಗಡೆಯಿಂದಾಗಲಿ 3rd ಚೈನ್ ಬರುತ್ತಲ್ಲ, ಅದ್ರ ಒಳಗಡೆಯಿಂದ ದಾರ ತರಬೇಕು. ದಾರ ತಂದು ನೀಡಲ್ ಮೇಲೆ 3 ದಾರ ಆಗುತ್ತೆ. ಆಗ 2 ದಾರ ಒಂದು ಮತ್ತು 2 ದಾರ ಒಂದು, ಮತ್ತು ಸೂಜಿ ಮೇಲೆ ಒಂದು ಸಲ ದಾರ ತಂದು ಸೇಮ್ 3rd ಚೈನ್ ಗ್ಯಾಪ್ ಒಳಗಡೆಯಿಂದನೇ ದಾರ ತರಬೇಕು. ನೀಡಲ್ ಮೇಲೆ 3 ದಾರ ಆಗುತ್ತೆ, ಮತ್ತು 2 ದಾರ ಒಂದು ಮಾಡಿ ಮತ್ತು 2 ದಾರ ಒಂದು ಮಾಡಬೇಕು. ಸೊ 2 ಚೈನ್ಸ್ ಆಯಿತು. ಅಲ್ಲೇ 4th 5th ಚೈನ್ನ 2 ಚೈನ್ ಅಂತ ಕನ್ಸಿಡರ್ ಮಾಡಬೇಕು. 2 ಕಂಬ ಮಾಡ್ಕೊಂಡ್ಮೇಲೆ ಮತ್ತೆ 2 ಚೈನ್ ಮಾಡಿಕೊಂಡು ಸೇಮ್ 3rd ಚೈನ್ ಗ್ಯಾಪ್ ಒಳಗಡೆಯಿಂದನೇ ಒಂದು ಲಾಕ್ ಮಾಡ್ಕೋಬೇಕು. ಮತ್ತು ಈಗ 2 ಚೈನ್ಸ್ ಹಾಕ್ಕೋಬೇಕು. 1 2 ಚೈನ್ಸ್ ಹಾಕಿ ಸೂಜಿ ಮೇಲೆ ಒಂದು ಸಲ ದಾರ ತಂದು ಸೇಮ್ 3rd ಚೈನ್ ಗ್ಯಾಪ್ ಒಳಗಡೆಯಿಂದನೇ ದಾರ ತರಬೇಕು. ನೀಡಲ್ ಮೇಲೆ 3 ದಾರ ಆಗುತ್ತೆ. ಆಗ 2 ದಾರ ಒಂದು ಮತ್ತು 2 ದಾರ ಒಂದು ಮಾಡಬೇಕು. ಮತ್ತು ಸೂಜಿ ಮೇಲೆ ಒಂದು ಸಲ ದಾರ ತಂದು 3rd ಚೈನ್ ಗ್ಯಾಪ್ ಒಳಗಡೆಯಿಂದ ದಾರ ತರಬೇಕು. ಮತ್ತು 2 ದಾರ ಒಂದು 2 ದಾರ ಒಂದು ಮಾಡಬೇಕು. ಮತ್ತು 2 ಚೈನ್ಸ್ ಹಾಕ್ಕೊಳ್ಬೇಕು. ಇಲ್ಲಿ 1 2 ಚೈನ್ಸ್ ಹಾಕ್ಕೊಂಡು ಮತ್ತು 3rd ಚೈನ್ ಗ್ಯಾಪ್ ಕಾಣಿಸ್ತಿದೆಯಲ್ಲ, ಅದರೊಳಗಡೆಯಿಂದನೇ ದಾರ ತಂದು ನೀಡಲ್ ಮೇಲೆ 2 ದಾರ ಇರುತ್ತೆ, ಒಂದು ಲಾಕ್ ಮಾಡ್ಕೊಬೇಕು. ಇವಾಗ ನಾವು 2 ಚೈನ್ ಆದಮೇಲೆ ಏನು ಒಂದು ಲಾಕ್ ಮಾಡ್ತೀವೋ ಅದು ಸ್ವಲ್ಪ ಟೈಟಾಗಿ ಮಾಡ್ಕೊಳ್ಳಿ. ಸೊ ಪೆಟಲ್ ಥರ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು 2 ಚೈನ್ ಮಾಡಿ ಸೂಜಿ ಮೇಲೆ ಒಂದು ಸಲ ದಾರ ತಂದು 3rd ಚೈನ್ ಗ್ಯಾಪ್ ಒಳಗಡೆಯಿಂದ ದಾರ ತರಬೇಕು. 2 ದಾರ ಒಂದು 2 ದಾರ ಒಂದು ಮಾಡಬೇಕು. ಮತ್ತು ಇನ್ನೊಂದು ಕಂಬ ಮಾಡ್ಕೋಬೇಕು. ಸೊ 2 ಚೈನ್ ಆದಮೇಲೆ 2 ಕಂಬ ಮಾಡಿ ಮತ್ತು 2 ಚೈನ್ ಮಾಡಿ ಅದೆಲ್ಲಿಗೆ ಅಂದರೆ 2 ಚೈನ್ ಆದಮೇಲೆ ಸೇಮ್ 3rd ಚೈನ್ ಗ್ಯಾಪ್ ಒಳಗಡೆ ಹಿಂದನೇ ದಾರ ತಂದು ಒಂದು ಲಾಕ್ ಮಾಡ್ಕೋಬೇಕು. ಸೊ 1 ಪೆಟಲ್ ನೋಡಿ 3 ಪೆಟಲ್ಸ್ ಆಗಿದೆ ಫ್ಲವರ್ಗೆ. ಮತ್ತು 2 ಚೈನ್ಸ್ ಹಾಕಿ ಸೂಜಿ ಮೇಲೆ ಒಂದು ಸಲ ದಾರ ತಂದು ಸೇಮ್ 3rd ಚೈನ್ ಗ್ಯಾಪ್ ಒಳಗಡೆಯಿಂದನೇ ದಾರ ತರಬೇಕು. 2 ದಾರ ಒಂದು 2 ದಾರ ಒಂದು ಮಾಡಬೇಕು. ಮತ್ತು ಇನ್ನೂ ಒಂದು ಕಂಬ ಮಾಡಬೇಕು. ಇನ್ನೂ ಒಂದು ಕಂಬ ಮಾಡಿದ್ಮೇಲೆ ಮತ್ತೆ 2 ಚೈನ್ಸ್ ಹಾಕಿ ಸೇಮ್ 3rd ಚೈನ್ ಗ್ಯಾಪ್ ಒಳಗಡೆಯಿಂದನೇ ದಾರ ತರಬೇಕು. ದಾರ ತಂದು 2 ದಾರ ಕೂಡ ಒಂದು ದಾರ ಮಾಡಬೇಕು. ಇಲ್ಲಿ ನಾವು ಟೈಟಾಗಿ ಮಾಡ್ಕೋಬೇಕು. ನಾವು ಲಾಸ್ಟಲ್ಲಿ 2 ಚೈನ್ ಮಾಡಿ 2 ಕಂಬ ಆದಮೇಲೆ 2 ಚೈನ್ ಮಾಡಿ ಒಂದು ಲಾಕ್ ಮಾಡ್ಕೊಳ್ತೀವಲ್ಲ, ಆ ಲಾಕ್ನ ಸ್ವಲ್ಪ ಟೈಟಾಗಿ ಮಾಡ್ಕೊಳ್ಳಿ. ಸೊ ಪೆಟಲ್ ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ಇನ್ನೊಂದು ಪೆಟಲ್ ಬರುತ್ತೆ. 2 ಚೈನ್ ಮಾಡಿ 2 ಕಂಬ ಮಾಡ್ಕೋಬೇಕು. 2 ಕಂಬ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ 2 ಚೈನ್ ಮಾಡಿ ಸೇಮ್ 3rd ಚೈನ್ ಗ್ಯಾಪ್ ಒಳಗಡೆ ಒಂದು ಲಾಕ್ ಮಾಡ್ಕೋಬೇಕು. ಒಳಗಡೆಯಿಂದ ದಾರ ತರಬೇಕು. ದಾರ ತಂದು ಒಂದು ಲಾಕ್ ಮಾಡ್ಕೋಬೇಕು. ನೋಡಿ ಡಿಸೈನ್ ಈ ಥರ ಬರುತ್ತೆ. ಮತ್ತು ನಾವು ರೈಟ್ ಸೈಡಲ್ಲಿ ಏನು 2 ಚೈನ್ ಹಾಕಿದ್ವಲ್ಲ, ಸೊ ನೋಡಿ ನಾನು ಇಲ್ಲಿ ಜರಗಿಸ್ತಾ ಇದ್ದೀನಿ ಸ್ವಲ್ಪ. ರೈಟ್ ಸೈಡಿಗೆ ಎಳ್ಕೊಂಡು ಒಂದು ಲಾಕ್ ಮಾಡ್ಕೋಬೇಕು. ಫ್ಲವರ್ನ ಸ್ವಲ್ಪ ರೈಟ್ ಸೈಡಿಗೆ ಎಳ್ಕೊಳ್ಳಿ. ಸೊ ಅಲ್ಲಿ 4 ಲಾಕ್ಸ್ ಅಂದಮೇಲೆ 2 ಚೈನ್ ಏನು ಹಾಕಿದ್ವಲ್ಲ ಅದು ಕಾಣಬಾರ್ದು, ಆ ಥರ ನೋಡಿ. ಅದಾದಮೇಲೆ ಫ್ಲವರ್ ಆದಮೇಲೆ ಒಂದು ಲಾಕ್ ಮಾಡಿ
ಮತ್ತು ಇನ್ನೂ ಒಂದು 3 ಲಾಕ್ ಮಾಡ್ಕೊಳ್ತೀನಿ ಪಕ್ಕನೇ. ಸೊ ಟೋಟಲ್ 4 ಲಾಕ್ಸ್ ಥರ ಮಾಡ್ಕೋಬೇಕು. 4 ಲಾಕ್ಸ್ ಥರ ಮಾಡ್ಕೊಂಡಿದ್ದಾದಮೇಲೆ 4 ಚೈನ್ ಮಾಡ್ಕೊಬೇಕು. 4 ಚೈನ್ ಮಾಡಿಕೊಂಡು ಮತ್ತು 4 ಚೈನ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೂ ಕೂಡ ಒಂದು ಲಾಕ್ ಮಾಡಬೇಕು. ಈ 4 ಚೈನ್ ಏನಕ್ಕೆ ಮಾಡ್ತಾ ಇರೋದು ಅಂದರೆ ಕುಚ್ಚು ಹಾಕ್ಕೊಳ್ಳೋದಕ್ಕೆ. ಬೇಬಿ ಕುಚ್ಚು ಥರ ಕಟ್ಕೋಬೋದು ನೀವು ಮಧ್ಯದಲ್ಲಿ ಬೇಕು ಅಂದರೆ, ಇಲ್ಲ ನಿಮ್ಗೆ ಇಷ್ಟೇ ಸಾಕು ಅಂದರೆ ಅಷ್ಟೇ ಕೂಡ ಬಿಡ್ಬೋದು. ಸೊ ಬರೀ ಫ್ಲವರ್ ಸ್ವಲ್ಪ ದೂರ ಬರುತ್ತಷ್ಟೆ. 4 ಚೈನ್ ಆದಮೇಲೆ ಮತ್ತೆ 4 ಲಾಕ್ಸ್ ಮಾಡ್ಕೊಬೇಕು. ನೀವು ಸೀರೆಗೆ ಪೂರ್ತಿಯಾಗಿ ಕಂಪ್ಲೀಟ್ ಆದಮೇಲೆ ಎಂಡ್ ಮಾಡೋದಾದರೆ 4 ಲಾಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ 2 ಚೈನ್ ಮಾಡಿಕೊಂಡು ಅದನ್ನು ಬಟ್ಟೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಅಂದರೆ ದಾರ ಸ್ವಲ್ಪ ಮೇಲ್ಗಡೆ ಮಾಡಿಕೊಂಡು ಚೂರು ದಾರನ ಕಟ್ ಮಾಡ್ಕೊಳ್ಳಿ. ನೋಡಿ ಡಿಸೈನ್ ಈ ಥರ ಬರುತ್ತೆ. ಅದನ್ನು ದಾರನ ಆಮೇಲೆ ಟ್ರಿಮ್ ಮಾಡ್ಕೊಳ್ಳಿ. ನೀವು ಸೀರೆ ಕಂಪ್ಲೀಟ್ ಆದಮೇಲೆ ಈ ಥರ ಉದ್ದಕ್ಕೆಲ್ಲ ಬಿಡಬೇಡಿ. ಡಿಸೈನ್ ನೋಡಿ ಫ್ರೆಂಡ್ಸ್, ಫ್ಲವರ್ ಎಷ್ಟು ಚೆನ್ನಾಗಿ ಬರುತ್ತೆ. ಹಾಗೆ ಫ್ಲವರ್ದು ರೈಟ್ ಸೈಡ್ ಇದೆಲ್ಲ ಅದು ಚೂರು ಎದ್ದೇಳುತ್ತೆ. ಅದನ್ನು ಬೇಕಾದ್ರೆ ಒಂದೇ ಒಂದು ಪಾಯಿಂಟ್ ಗಮ್ ಹಾಕಿ ಅದನ್ನು ಪೇಸ್ಟ್ ಮಾಡ್ಕೊಳ್ಳಿ. ಅದು ಮತ್ತೆ ಎದ್ದೋಳೋದಿಲ್ಲ. ಇಲ್ಲಾಂದರೂ ಕೂಡ ಚೆನ್ನಾಗಿ ಕಾಣುತ್ತೆ. ಸ್ವಲ್ಪ ಈ ಥರ ಪ್ರೆಸ್ ಮಾಡಿದ್ರೆ ಅದೇನು ತುಂಬ ಎದ್ದೇಳುತ್ತೆ ಆ ಥರ ಎಲ್ಲ ಏನಿಲ್ಲ, ಬಟ್ ಸ್ವಲ್ಪ ಎದ್ದೇಳುತ್ತೆ. ಅದಕ್ಕೊಂದು ಡ್ರಾಪ್ ಗಮ್ ಹಾಕಿ ಪೇಸ್ಟ್ ಮಾಡಿ ಅಷ್ಟೇ. ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಕ್ಯೂಟಾಗಿ ಬಂದಿದೆ. ಕೆಲ ಗ್ರ್ಯಾಂಡ್ ಕ್ರೋಶಾ ಡಿಸೈನ್ ಇಷ್ಟ ಇರೋದಿಲ್ಲ, ಅವರೆಲ್ಲ ಈ ಥರ ಕ್ರೋಶಾ ಡಿಸೈನ್ಸ್ನ ಟ್ರೈ ಮಾಡ್ಬೋದು. ತುಂಬ ಕ್ಯೂಟಾಗಿ ಬರುತ್ತೆ. ಅದಕ್ಕೆ ಬೇಬಿ ಕುಚ್ಚಾಕಿದ್ರೆ ತುಂಬ ಲುಕ್ಕಾಗಿ ಕಾಣುತ್ತೆ. ಫ್ರೆಂಡ್ಸ್, ಈ ಡಿಸೈನ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.